ಜೈಲಲ್ಲಿರುವಂತ ಡಿ ಗ್ಯಾಂಗ್ ಈಗ ವಿಲವಿಲ ಅಂತ ಒದ್ದಾಡ್ತಾ ಇದೆ. ಕಾರಣ ಅತಿಯಾದ ಅಭಿಮಾನವು, ಹಣದ ಆಸೆನೋ, ಒಟ್ನಲ್ಲಿ ಜೈಲಲ್ಲಿ ಕಣ್ಣೀರನ್ನ ಹಾಕ್ತಾ ಇದ್ದಾರೆ. ಏನೋ ಮಾಡಕ್ ಹೋಗಿ ಇನ್ನೇನೋ ಆಗೋಯ್ತಲ್ಲ ಅಂತ ಹೇಳಿ, ನಿನ್ನಿಂದಲೇ ಹೀಗಾಯ್ತು, ನೀನ್ ಕರೆದಿದ್ದಕ್ಕೆ ನಾನು ಬಂದೆ ಅಂತ ಹೇಳಿ ಪರಸ್ಪರ ಬೈಗುಳದ ಮಾತುಗಳು ಕೇಳಿ ಬರ್ತಾ ಇದೆ. ಆರೋಪ ಪ್ರತ್ಯಾರೋಪಗಳನ್ನ ಅಲ್ಲಿ ಮಾಡ್ಕೊಳ್ತಾ ಇದ್ದಾರೆ ಈ ಕೇಸ್ನ ಆರೋಪಿಗಳು. ಒಂದ್ ಕಡೆ ದರ್ಶನ್ ಮೇಲಿನ ಅತಿಯಾದಂತ ಅಭಿಮಾನ, ಎಷ್ಟೋ ಜನ ದರ್ಶನನ್ನ ಡೈರೆಕ್ಟ್ ಆಗಿ ನೋಡೇ ಇರಲಿಲ್ಲ, ಮೀಟ್ ಮಾಡಿರ್ಲಿಲ್ಲ. ದರ್ಶನ್ ಹೇಳಿದ್ದಾರೆ ಅನ್ನೋ ಕಾರಣಕ್ಕೆ ಯಾರೋ ಕರೆದ್ರು ಅಂತ ಇವ್ರು ಹೋಗಿದ್ದಾರೆ ಅಭಿಮಾನದಿಂದ. ಸ್ಟೇಷನ್ ನಲ್ಲೇ ಡೈರೆಕ್ಟ್ ಆಗಿ ದರ್ಶನ್ ಮುಖ ನೋಡಿರೋ ಆರೋಪಿಗಳು ಇದರಲ್ಲಿದ್ದಾರೆ. ತುಮಕೂರಿನ ಜೈಲಲ್ಲಿರುವಂತ 4 ಆರೋಪಿಗಳು ರವಿಶಂಕರ್, ನಿಖಿಲ್, ಕಾರ್ತಿಕ್, ಕೇಶವ್ ಪರಸ್ಪರ ಬೈದಾಡ್ಕೊಂಡಿದ್ದಾರೆ ಈ ಆರೋಪಿಗಳು. ರವಿಶಂಕರ್ ವಿರುದ್ಧ ಇತರೆ 3 ಆರೋಪಿಗಳು ತಮ್ಮ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನಿನ್ನ ಮಾತು ಕಟ್ಕೊಂಡು ನಾವು ಕೆಟ್ವಿ ಅಂತ ಹೇಳಿ ಕಿಡಿಕಾರಿದ್ದಾರೆ. ಜೈಲಲ್ಲಿ ಪರಸ್ಪರ ಆರೋಪ ಪ್ರತ್ಯಾರೋಪದ ಮಾತುಗಳು ಕೇಳಿಬರ್ತಾ ಇದೆ. ನಿಮ್ಮನ್ನು ಸೆಟಲ್ ಮಾಡ್ತೀವಿ ಅಂತ ಹೇಳಿ ರಾಘವೇಂದ್ರ ಹೇಳಿದ್ದಂತೆ. ಶವ ಎಸ್ತು ಸ್ಟೇಷನ್ಗೆ ಹೋಗಿ ನೀವು ಸರೆಂಡರ್ ಆಗಿ ಅಂತ ಹೇಳಿದ್ದಂತೆ. ದುಡ್ಡಿನ ಆಸೆಗೆ ಬಿದ್ದಿದ್ದಾರೆ. ಈಗ ನೋಡಿದ್ರೆ ಅವ್ರ ಜೀವನ ಕತ್ಲಾಗಿದೆ, ಬದುಕೆ ಕತ್ಲಾಗಿದೆ. ನಿನ್ನ ಮಾತು ಕೇಳಿ ನಾವು ಹಾಳಾದ್ವಿ ಅಂತ ಹೇಳಿ 3 ಜನ ಆರೋಪಿಗಳು ಇದೀಗ ಸಿಟ್ಟು ಮಾಡ್ಕೊಂಡಿದ್ದಾರೆ. ಪರಸ್ಪರ ಆರೋಪಗಳನ್ನ ಮಾಡ್ತಾ ಇದ್ದಾರೆ. ಇಲ್ಲಿ ತುಂಬಾ ಜನ ಹಂಗೆ ಚಿತ್ರದುರ್ಗದಿಂದ ಕಾರ್ ಡ್ರೈವ್ ಮಾಡ್ಕೊಂಡ್ ಬಂದಿದ್ದಂತ ವ್ಯಕ್ತಿಯಿಂದ ಹಿಡಿದು ಇಲ್ಲಿ ಶವವನ್ನ ವಿಲೇವಾರಿ ಮಾಡಿದ್ರಲ್ಲ, ದುಡ್ಡಿನ ಆಸೆಗೆ ಮಾಡಕ್ ಹೋಗಿದ್ದಾರೆ. ಈಗ ಲಾಕ್ ಆಗಿದ್ದಾರೆ. ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಅನ್ನ ಕೊಡೋದಕ್ಕೆ ಒಂದ್ಸಗೆ ನೇರ ಸಂಪರ್ಕದಲ್ಲಿ ಕನೆಕ್ಟೆಡ್ ಇದ್ದಾರೆ ನಮ್ಮ ರಿಪೋರ್ಟರ್ ಗಂಗಾಧರ್ ವಾಗಟ. 17 ಜನ ಆರೋಪಿಗಳ ಪೈಕಿ ಈ ಪವಿತ್ರ ದರ್ಶನ್ ಬಿಟ್ಟಾಕಿ ಉಳ್ದ ಆರೋಪಿಗಳಲ್ಲಿ ಎಷ್ಟೋ ಜನ ದರ್ಶನ್ ಅಭಿಮಾನದಿಂದ ಅವ್ರ ಮುಖಾನೇ ನೋಡಿರ್ಲಿಲ್ಲ. ಫಸ್ಟ್ ಟೈಮ್ ಪೊಲೀಸ್ ಸ್ಟೇಷನ್ ಅಲ್ಲೇ ಮೀಟ್ ಆಗಿದ್ದು. ಯಾರ್ದೋ ಮಾತು ಕೇಳಿ ಈಗ ಹಾಳಾದೆ ಅಂತ ಹೇಳಿ ಎಸ್ಪೆಷಲಿ ತುಮಕೂರಲ್ಲಿರುವಂತ 3 ಜನ ಆರೋಪಿಗಳು ಹೇಳ್ತಾ ಇದ್ದಾರೆ. ಅಂದ್ರೆ ಪರಸ್ಪರ ಬೈದಾಟದ ಮಾತುಗಳು ಅಥವಾ ಪಶ್ಚಾತ್ತಾಪದ ಮಾತುಗಳು ಹೆಂಗ್ ವ್ಯಕ್ತವಾಗ್ತಿದೆಯಂತೆ. ಶರ್ಮಿತಾ, ಇಲ್ಲಿ ಅಭಿಮಾನದ ಅತಿರೇಕದ ಜೊತೆಯಲ್ಲಿ ದುಡ್ಡಿನ ಆಸೆಗೋಸ್ಕರ ಮಾಡಿಕೊಂಡಂತ ಎಡವಟ್ಟು ಈಗ ಜೈಲಲ್ಲಿ ಅವರು ಕತ್ತಲಲ್ಲಿ ಪರದಾಡುವಂತಹ ಪರಿಸ್ಥಿತಿ, ಮತ್ತೆ ಅವರ ಬದುಕೆ ಕತ್ತಲಾಗಿರುವಂತದ್ದು. ಈಗ ಏನಂದ್ರೆ ಒಂದು ಜೀವನ, ಇವ್ರು ಯಾರು ಕೂಡ ಸ್ಥಿತಿವಂತರಲ್ಲ, ಸಿರಿವಂತರಲ್ಲ, ಕೆಲಸ ಮಾಡಿದ್ರೆ ಜೀವನ ನಡೀತಾ ಇದ್ದಂತಹ ಪರಿಸ್ಥಿತಿ ಇವ್ರಿಗಿದ್ದಂಥದ್ದು. ಆದ್ರೆ ಈಗ ಯಾರೋ ಮಾತೋ ಕೇಳಿ, ಅಂದ್ರೆ ಈಗ ಅವರು ಈಗ ಏನು ತುಮಕೂರು ಜೈಲಲ್ಲಿರುವಂತಹ 4 ಆರೋಪಿಗಳೇನಿದ್ದಾರೆ, ಅವರು ಮೊನ್ನೆ ವಾರದಲ್ಲಿ ಪರಸ್ಪರ ಕಿತ್ತಾಡ್ಕೊಂಡಿದ್ದಾರೆ, ಬೈದಾಡ್ಕೊಂಡಿದ್ದಾರೆ, ಮತ್ತೆ ಜಗಳ ಮಾಡ್ಕೊಂಡಿರುವಂತದ್ದು. ಕಾರಣ ಇಷ್ಟೇ, ಈ ಕಿರಿಕ್ ಮಾಡ್ಕೊಳ್ಳೋಕೆ ಕಾರಣ ಏನಂತಂದ್ರೆ ನಿನ್ ಮಾತು ಕೇಳಿ ಕೆಟ್ಟೆ, ನಿನ್ ಮಾತು ಕೇಳಿ ಕೆಟ್ಟೆ, ನಾನು ಕೆಟ್ಟೆ ಅಂತೇಳಿ ಪರಸ್ಪರ ಒಬ್ರಿಗೊಬ್ರು ಆರೋಪ ಪ್ರತ್ಯಾರೋಪಗಳನ್ನ ಮಾಡ್ಕೊಂಡಿದ್ದಾರೆ. ಇಲ್ಲಿ ರಾಘವೇಂದ್ರ ಆರೋಪಿ ಏನಿದ್ದಾನೆ, ಆತನ ಮಾತು ಕೇಳಿ ಇವರು ಸಾಕ್ಷ್ಯನಾಶ ಮಾಡುವಂತದ್ದು. ಅಂದ್ರೆ ಮೃತದೇಹವನ್ನ ಪಟ್ಟಣಗೆರೆ ಶೆಡ್ಡಿನ ತೆಗೆದುಕೊಂಡು ಹೋಗಿ ಸುಮನಹಳ್ಳಿಯ ರಾಜಕಾಲುವೆ ಬಿಸಾಡುವಂತ ಆರೋಪ ಇವರ ಮೇಲೆ ಇರುವಂತದ್ದು. ಈ ಆರೋಪಿಗಳು ಮಾಡ್ಕೊಂಡಿರುವಂತಹ ಎಡವಟ್ಟ ಅಂತಂದ್ರೆ ಈ ಒಂದು ಸಂದರ್ಭದಲ್ಲಿ ನಾನು ರಾಘವೇಂದ್ರ ಮಾತಾಡೋ ಕೆಟ್ಟೆ, 5 ಲಕ್ಷ ಹಣ ಸಿಗುತ್ತೆ ಅಂತೇಳಿ ಕೆಟ್ಟೆ, ಮತ್ತೆ ಅಲ್ಲಿ ಜೊತೆಯಲ್ಲಿ ಬಾಸ್ ಇರ್ತಾರೆ, ಅವ್ರ ಜೊತೆ ಫೋಟೋ ತೆಗೆದುಕೊಳ್ಬೇಕು ಅಂತೇಳಿ ನೀವು ಕರೆದೆ, ಈ ರೀತಿಯಾದ ಒಬ್ಬರ ಮೇಲೆ ಒಬ್ಬರು ಆರೋಪಗಳನ್ನ ಹಾಕೊಂಡು ಮತ್ತೆ ಕೊನೆಗೆ ಅವರೇ ಸಮಾಧಾನ ಮಾಡ್ಕೊಳ್ಳುವಂತ ಪರಿಸ್ಥಿತಿ ಈಗ ಅಲ್ಲಿ ಬಂದಿರುವಂತದ್ದು. ಅದರಲ್ಲಿ ಕಾರ್ತಿಕ್, ನಿಖಿಲ್, ಮತ್ತೆ ಕೇಶವ್, ಮತ್ತೆ ರವಿ ಅಂತ ಇದ್ದಾರೆ. ಈ ಆರೋಪಿಗಳದ್ದು ಒಬ್ಬೊಬ್ಬರದೊಂದೊಂದು ಆಗಿರುವಂತದ್ದು. ಸದ್ಯ ಈ ಬಗ್ಗೆ ಪೊಲೀಸ್ ಅಂದ್ರೆ ಅಲ್ಲಿ ಜೈಲಾಧಿಕಾರಿಗಳ ಗಮನಕ್ಕೆ ಬಂದಿದ್ದು, ಅವರು ಕೂಡ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ, ಮತ್ತೊಮ್ಮೆ ಈ ರೀತಿ ಆಗಬಾರ್ದು ಅಂತೇಳಿ. ಆದ್ರೆ ಇಲ್ಲಿ ಒಂದು ವಿಚಾರ ಅಂತಂದ್ರೆ, ವಿಪರ್ಯಾಸ ಅಂತಂದ್ರೆ, ಅಭಿಮಾನದ ಅತಿರೇಕದ ಕೂತಿಗೆ ಈಗ ಪಶ್ಚಾತ್ತಾಪ ಪಟ್ಟರು ಪ್ರಯೋಜನ ಇಲ್ಲ. ಆ ಸಂದರ್ಭದಲ್ಲಿ ಅತಿಯಾಸೆ, ದುಡ್ಡಿನ ಆಸೆಗೋಸ್ಕರ ಇನ್ನೊಬ್ಬರ ಮಾತು ಕೇಳಿಕೊಂಡು ಈ ರೀತಿಯ ಒಂದು ಕೃತ್ಯದಲ್ಲಿ ಭಾಗಿಯಾಗುವಂತ ಜೊತೆಯಲ್ಲಿ ಈಗ ಒಂದು ಕಡೆ ಅವರ ಒಂದು ಹಣ 5 ಲಕ್ಷ ಕೊಡ್ತಾರೆ ಅಂತ ಹೇಳಿದ್ರು, ಒಂದ್ ಕಡೆ 5 ಲಕ್ಷ ಹಣ ದುಡ್ಡು ಬರಲಿಲ್ಲ, ಒಂದ್ ಕಡೆ ಇವರು ಜೀವನಾಂಶಕ್ಕಾಗಿ ಮಾಡ್ಕೊಳ್ತಾ ಇದ್ದ ಕೆಲಸವೂ ಹೋಯ್ತು, ಜೈಲಲ್ಲಿ ಬರಬೇಕಾಯ್ತು, ಅವರ ಕುಟುಂಬ ಬೀದಿಗೆ ಬೀಳುವಂತಹ ಪರಿಸ್ಥಿತಿ. ಈ ರೀತಿಯ ಆರೋಪಿಗಳ ಪರಿಸ್ಥಿತಿ ಈಗ ಉಲ್ಬಣ ಆಗಿರುವಂತದ್ದು. ಕೇವಲ ಈ 4 ಆರೋಪಿಗಳಲ್ಲ, ಅಷ್ಟೇ ಅಲ್ಲ, ಉಳಿದ ಕೆಲ ಆರೋಪಿಗಳು ಅನುಕುಮಾರ್ ತಂದೆಯನ್ನೇ ಕಳ್ಕೊಂಡುವಂತ ಪರಿಸ್ಥಿತಿ, ತಾಯಿಯನ್ನೇ ಕಳ್ಕೊಂಡುವಂತ ಪರಿಸ್ಥಿತಿ, ಈ ರೀತಿಯ ಒಂದು ಸಂಕಷ್ಟವನ್ನ ಎದುರಿಸಬೇಕಾದಂತಹ ಪರಿಸ್ಥಿತಿ ಜೈಲಲ್ಲಿರುವಂತಹ ಕೆಲ ಆರೋಪಿಗಳಿಗೆ ಬಂದಿದೆ. ಆ ಬಗ್ಗೆ ತೊಳಲಾಟ ಮತ್ತೆ ಪಶ್ಚಾತ್ತಾಪ ಪಡುವ ಕೆಲಸವನ್ನ ಅಲ್ಲಿ ಜೈಲಿನ ಒಳಗಡೆ ಇವರು ಆರೋಪಿಗಳು ಮಾಡ್ಕೊಳ್ತಾ ಇರುವಂತದ್ದು. ಶರ್ಮಿತಾ.